ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೂಪಾ ಎನ್ಗಡಾಸ್ ಬ್ಲಾಗ್ ಇನ್ ಕನ್ನಡ. ನಾನಿವತ್ತು ಈ ವಿಡಿಯೋ ಮಾಡೋದಕ್ಕೆ ರೀಸನ್ ಏನಪ್ಪ ಅಂತ ಅಂದರೆ, ತುಂಬ ಜನ ನಮ್ಮ ಸ್ಕಿನ್ನು ಈವನ್ ಟೋನ್ ಆಗಿಲ್ಲ, ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಈ ಥರ ಎಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀನಿ ಅಂತ ಕಮೆಂಟ್ಸ್ ಮಾಡ್ತಾಯಿದ್ರು. ಹಾಗಾಗಿ ಅವರಿಗೆಲ್ಲ ಒಂದು ಬೆಸ್ಟ್ ಸಪ್ಲಿಮೆಂಟ್ನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಇವನ್ ನಾನು ಕೂಡ ತೊಗೊತಾ ಇದ್ದೀನಿ. ಯಾವುದು ಏನು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಈಗಿನ ಬ್ಯುಸಿ ಲೈಫ್ ಶೆಡ್ಯೂಲ್ಸಲ್ಲಿ ನಮ್ಮ ಸ್ಟ್ರೆಸ್ಫುಲ್ ಎನ್ವಿರಾನ್ಮೆಂಟಿಂದ ನಮ್ಮ ದೇಹಕ್ಕೆ ಸಿಗಬೇಕಾಗಿರುವಂತಹ ಗ್ಲೂಕೋಥಯಾನ್ ಮತ್ತು ನ್ಯೂಟ್ರಿಷನ್ನು ತಿನ್ನುವಂಥ ಆಹಾರದಲ್ಲಿ ನಮ್ಮ ಬಾಡಿಲಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಅದರಿಂದ ಈ ಥರ ಸಪ್ಲಿಮೆಂಟ್ಸ್ ತೊಗೊಳ್ಳೋದ್ರಿಂದ ನಮ್ಮ ಬಾಡಿಗೆ ಎಷ್ಟೆಲ್ಲ ಯೂಸ್ ಇದೆ ಮತ್ತು ಎಷ್ಟೆಲ್ಲ ಬ್ಯೂಟಿ ಬೆನಿಫಿಟ್ಸ್ ಇದೆ ಅಂತ ಕೂಡ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ. ನಾನು 1 ಮಂತಿಂದ ಬಳಸ್ತಾ ಇರೋ ಸಪ್ಲಿಮೆಂಟ್ ನೇಮ್ ಬಂದು ಶೀಕ್ ನ್ಯೂಟ್ರಿಕ್ಸ್ ಅಂತ ಹೇಳ್ಬಿಟ್ಟು ಗ್ಲೋಯಿಂಗ್ ಸ್ಕಿನ್ನಿಗೋಸ್ಕರ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದರ ಲೈವ್ ರಿಸಲ್ಟ್ ಕೂಡ ಕೊಡ್ತೀನಿ, ಹಾಗೆ ಬಿಫೋರ್ ಆಫ್ಟರ್ ಕೂಡ ತೋರಿಸ್ತೀನಿ. ಇದನ್ನು ನಾನು ಯಾಕೆ ಚೂಸ್ ಮಾಡಿದೆ, ಇದರ ಬೆನಿಫಿಟ್ಸ್ ಏನು ಮತ್ತು ಇದರ ಯೂಸಸ್ ಏನು, ಇದರ ಫ್ಲೇವರ್ ಯಾವ್ದು ಇದೆ ಫ್ಲೇವರು, ಮತ್ತು ಇದರ ಪ್ರೈಸ್ ಎಷ್ಟು, ಇದನ್ನು ಯಾವ ಏಜ್ ಗ್ರೂಪಿಂದ ನಾವು ತೊಗೊಳ್ಬೋದು, ಯಾವ ಟೈಮಲ್ಲಿ ತೊಗೋಬೇಕು ಮತ್ತು ಯಾವ ರೀತಿ ತೊಗೋಬೇಕು, ಅದನ್ನೆಲ್ಲನೂ ಕೂಡ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಅಲ್ಲಿಕ್ಕಿ, ಸೊ ದಟ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಇನ್ ಫ್ಯೂಚರಲ್ಲಿ. ಈ ಶೀಕ್ ನ್ಯೂಟ್ರಿಕ್ಸ್ ಗ್ಲೋಯಿಂಗ್ 500 mg ಗ್ಲೂಟೋಥಯಾನ್ ಪ್ಲಸ್ ವಿಟಮಿನ್ ಸಿ ಸ್ಕಿನ್ ರೇಡಿಯಂಟ್ ಆ್ಯಂಡ್ ಗ್ಲೋ, ಇದು ಯಾವ ರೀತಿಯಲ್ಲಿರುತ್ತೆ ಅಂದರೆ ಲೈಕ್ ಟ್ಯಾಬ್ಲೆಟ್ ರೀತಿಯಲ್ಲಿರುತ್ತೆ. ಈ ರೀತಿಯಾಗಿ ಇದರಲ್ಲಿ 20 ಪೀಸಸ್ ಕೊಟ್ಟಿರ್ತಾರೆ. ದಿನಕ್ಕೆ ಒಂದಷ್ಟೇ ತಗೋಬೇಕಾಗಿರೋದು, ಜಾಸ್ತಿ ಎಲ್ಲ ತಗೊಳ್ಳೋಂಗಿಲ್ಲ. ನೀವು ಇದನ್ನು ಊಟ ಆದಮೇಲೆ ಮಾತ್ರ ತಗೊಳ್ಬೇಕು. ಊಟಕ್ಕೆ ಮುಂಚೆ ಖಾಲಿ ಹೊಟ್ಟೆಲೆಲ್ಲ ಇದನ್ನು ತಗೊಳ್ಳೋ ಹಾಗಿಲ್ಲ. ಇದನ್ನು ಯಾವ ರೀತಿ ತಗೋಬೇಕು ಅಂತಲೂ ಕೂಡ ತೋರಿಸ್ತೀನಿ. ಇದು ಫ್ಲೇವರ್ ಬಂದು ಸ್ಟ್ರಾಬೆರಿ ಫ್ಲೇವರು. ಇದರಲ್ಲಿ ಸ್ಟ್ರಾಬೆರಿ ಮತ್ತು ಲೆಮನ್ ಎರಡು ಇರುತ್ತೆ. ಇದರಲ್ಲಿ 20 ಪೀಸಸ್ ಇರುತ್ತೆ ಟ್ಯಾಬ್ಲೆಟು. ಆ್ಯಂಡ್ ಇದರ ಪ್ರೈಸ್ ಬಂದು 1980 ರುಪೀಸು. ಒಂದು ಟ್ಯಾಬ್ಲೆಟ್ನ ಪ್ರೈಸ್ ಬಂದು 99 ರುಪೀಸು. ಇದನ್ನು ಯೂಸ್ ಮಾಡೋದ್ರಿಂದ ಏನೇನೆಲ್ಲ ಯೂಸ್ ಇದೆ ಮುಂದೆ ಹೇಳ್ತಾ ಹೋಗ್ತೀನಿ. ಕ್ಲಿನಿಕಲಿ ಪ್ರೂವನ್ ಆಗಿದೆ ಜಾಪನೀಸ್ ಗ್ಲೂಟೋಥಯಾನ್ ಇದು. ಇದನ್ನು ಡೈಲಿ ನೀವು ಯಾವುದಕ್ಕಾದ್ರೂ ರೂಢಿ ಮಾಡ್ಕೋಬೋದು. ಟಿಫನ್ ಆದಮೇಲಾದರೂ ಸರಿ, ಊಟ ಆದಮೇಲಾದರೂ ಸರಿ, ಡಿನ್ನರ್ ಆದಮೇಲಾದರೂ ಸರಿ. 250 ml ಆಫ್ ವಾಟರ್ನ ತೊಗೊಳ್ಬೇಕು. ತಣ್ಣೀರೇ ತೊಗೊಳ್ಳಿ, ಬಿಸಿನೀರೇನು ಬೇಡ. ಅದಕ್ಕೆ ಒಂದು ಚಿಕ್ ನ್ಯೂಟ್ರಿಕ್ಸ್ ಅವರ ಟ್ಯಾಬ್ಲೆಟ್ನ ಹಿಂಗೆ ಹಾಕ್ಕೊಳ್ಬೇಕು. ನೋಡಿ, ಅದು ಫುಲ್ಲು ಸ್ಕ್ವೀಸ್ ಆಗಿ ಅದೇನೇ ನೀಟಾಗೆ ಫುಲ್ ಅಬ್ಸರ್ವ್ ಆಗಿ ಡಿಸಾಲ್ವ್ ಆಗುತ್ತೆ, ನೀವು ನೋಡ್ಬೋದು. ಈ ಎಫರ್ವೆಸೆಂಟ್ ಟ್ಯಾಬ್ಲೆಟು ಡಿಸಾಲ್ವ್ ಆಗಬೇಕು ಕಂಪ್ಲೀಟಾಗಿ, ಅಲ್ಲಿವರೆಗೆ ಕಾಯ್ದು ಆಮೇಲೆ ಇದನ್ನು ಕುಡಿಬೇಕು. ಇದು ಒಂದು ಜಾಪನೀಸ್ ಗ್ಲೂಟೋಥಯಾನು. ಇದು ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಫೈಟ್ ಸೆಲ್ ಡ್ಯಾಮೇಜ್ ವಿರುದ್ಧ ಕಾಸ್ ಮಾಡುವಂಥ ಫ್ರೀ ರ್ಯಾಡಿಕಲ್ ವಿರುದ್ಧ ಇದು ಹೋರಾಡುತ್ತೆ. ಮತ್ತು UV ರೇಸ್ ಮತ್ತು ಪೊಲ್ಯೂಷನಿಂದ ಕೂಡ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಇಟ್ ಈಸ್ ಆಲ್ಸೋ ಹೆಲ್ಪ್ಸ್ ಇನ್ ದ ರೆಡ್ಯೂಸಿಂಗ್ ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್ ಮತ್ತು ಮೆಲನಿನ್ ಪ್ರೊಡಕ್ಷನ್ ಮತ್ತು ಈವನ್ ಸ್ಕಿನ್ ಟೋನ್ನ ನಮ್ಮ ಸ್ಕಿನ್ನಲ್ಲಿ ಆಗೋದಕ್ಕೆ ಅದು ಪ್ರಮೋಟ್ ಕೂಡ ಮಾಡುತ್ತೆ. ಇದನ್ನು ಕುಡಿಯೋದ್ರಿಂದ ನಮ್ಮ ಡಲ್ ಸ್ಕಿನ್ ಸೆಲ್ಸ್ನ ರೆಡ್ಯೂಸ್ ಮಾಡಿ ಬ್ರೈಟ್ ಸ್ಕಿನ್ ಸೆಲ್ಸ್ನ ಇನ್ಕ್ರೀಸ್ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇದು ನಮ್ಮ ಪ್ರೀಮೆಚ್ಯೂರ್ ಏಜಿಂಗ್ ಆಗೋದನ್ನು ಕೂಡ ಪ್ರಿವೆಂಟ್ ಮಾಡುತ್ತೆ. ಫೈನ್ ಲೈನ್ಸ್ ಆಗಿರ್ಬೋದು ಮತ್ತು ಬೂಸ್ಟ್ ಕೊಲಾಜನ್ ಪ್ರೊಡಕ್ಷನ್. ಯಾಕೆ ನಾವು ಬೇರೆ ಟ್ಯಾಬ್ಲೆಟ್ ಬಿಟ್ಟು ಈ ಎಫರ್ವೆಸೆಂಟ್ ಗ್ಲೂಕೋಥಯಾನ್ ಇರೋವಂಥ ಟ್ಯಾಬ್ಲೆಟ್ನೇ ಚೂಸ್ ಮಾಡಬೇಕು ಅಂತ ಅಂದರೆ, ಎಫರ್ವೆಸೆಂಟ್ ಗ್ಲೂಟೋಥಯಾನು ಇದು ಲಿಕ್ವಿಡ್ ಫಾರ್ಮಲ್ಲಿರೋದ್ರಿಂದ ಬೇರೆ ಸಾಲಿಡ್ ಕ್ಯಾಪ್ಸೂಲ್ಗಿಂತ ಇದು ಬೇಗನೆ ಫಾಸ್ಟಾಗಿ ಅಬ್ಸರ್ಬ್ಸ್ ಆಗುತ್ತೆ. Effervescence has a higher bioavailability than the tablets and capsules, which means it absorbs well and is more effective and shows fast results in the body. ಇದರಲ್ಲಿ ಯಾವುದೇ ಥರದ ಆ್ಯಡೆಡ್ ಶುಗರ್ ಇರಲ್ಲ, ವೇಗನ್ ಇರಲ್ಲ ಮತ್ತು ಗ್ಲೂಟೆನ್ ಫ್ರೀ ಇರುತ್ತೆ. ನೋ ಆರ್ಟಿಫಿಷಿಯಲ್ ಕಲರ್ಸ್ ಮತ್ತು ಬ್ಲೋಟಿಂಗ್ ಆಗಿರ್ಬೋದು, ಡೈಜೆಷನ್ ಇಶ್ಯೂ ಯಾವುದೇ ರೀತಿಯಾಗಿ ಬರೋದಿಲ್ಲ. ಇದನ್ನು ರೆಗ್ಯುಲರ್ ಆಗಿ ಕುಡಿಯೋದ್ರಿಂದ ಗ್ಯಾರಂಟಿ ರಿಸಲ್ಟು ಇನ್ 8 ವೀಕ್ಸಲ್ಲೇ ಸಿಗುತ್ತೆ. ಮತ್ತು ಈ ಪ್ರಾಡಕ್ಟು ಡರ್ಮಟಾಲಜಿಸ್ಟ್ ಅಪ್ರೂವ್ಡ್ ಆಗಿದೆ. ನಾನು ಇದನ್ನು ಬೆಳಗ್ಗೆ ಟಿಫನ್ ಆದಮೇಲೆ ಇದನ್ನು 1 ಗ್ಲಾಸ್ ತೊಗೊಳ್ತೀನಿ. ಸಿಪ್ ಬೈ ಸಿಪ್ ಕುಡ್ಕೊಂಡು ಖಾಲಿ ಮಾಡ್ತೀನಿ. ಇದು ತುಂಬಾ ಎಫೆಕ್ಟಿವ್ ಅನ್ನಿಸ್ತು ನನಗಂತೂ, ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ನನ್ನ ಕೂಪನ್ ಕೋಡ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಅದನ್ನು ಯೂಸ್ ಮಾಡಿಕೊಂಡು ಎಕ್ಸ್ಟ್ರಾ 10% ಡಿಸ್ಕೌಂಟ್ ಸಿಗುತ್ತೆ. ನೀವು ಇವಾಗಲೇ ಬೈ ಮಾಡಿ ನಿಮ್ಮ ಹೆಲ್ದಿ ಆ್ಯಂಡ್ ಈವನ್ ಸ್ಕಿನ್ ಟೋನ್ನ ನೀವು ಕೂಡ ಪಡ್ಕೊಳ್ಳಿ. ಆ್ಯಂಡ್ ಇದರಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ಜಾಪನೀಸ್ ಆಪ್ಟೆಕ್
ಗ್ಲುಕೋಥಯಾನ್ 500 mg ಇರುತ್ತೆ, ವಿಟಮಿನ್ ಸಿ 40 mg ಇರುತ್ತೆ, ಟೋಟಲ್ ಶುಗರ್ 0.24 ಗ್ರಾಮ್ ಇರುತ್ತೆ, ನ್ಯಾಚುರಲ್ ಅಕರೆನ್ಸ್, ನೋ ಆ್ಯಡೆಡ್ ಶುಗರ್ ಇರುತ್ತೆ. ನಾನು ಇವಾಗ ಕುಡಿದು ಖಾಲಿ ಮಾಡಿದ್ದೀನಿ. ನಾನು ಹೇಳೋದೇನು ಅಂತಂದರೆ ಇವಾಗ ನಾವು ತಿನ್ನೋವಂಥದ್ರಲ್ಲಿ ಎಲ್ಲನೂ ಕೂಡ ಸಿಗಲ್ಲ, ಹಾಗಾಗಿ ಈ ಥರ ಸಪ್ಲಿಮೆಂಟ್ಸ್ ತುಂಬ ಇರುತ್ತೆ. ಈ ಸ್ಕಿನ್ ಕೇರಿಂಗಿಗೆ ಇದು ಒಂದು ಬೆಸ್ಟ್ ಸಪ್ಲಿಮೆಂಟ್ ಅಂತಲೇ ಹೇಳ್ಬೋದು. ಮಾರ್ಕೆಟಲ್ಲಿ ಜೆನ್ಯೂನಲ್ಲಿರೋ ಅಂಥ ಫೇಕ್ ಪ್ರಾಡಕ್ಟ್ಸ್ಗಳು ಕೂಡ ಇರುತ್ತೆ, ಅದನ್ನು ನೋಡಿ ನೀವು ಪರ್ಚೇಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ನಿಮ್ಮ ಸ್ಕಿನ್ ಕೇರ್ ರೊಟೀನಲ್ಲಿ ನೀವು ಕೂಡ ಬಳಸ್ಬೋದು. ಆ್ಯಂಡ್ ಇದು ತುಂಬಾ ಈಸಿ ಉಪಯೋಗಿಸೋದು, ಹಾಗೆಯೇ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ದಿನದಲ್ಲಿ ನೀವು ಯಾವಾಗ ಬೇಕಾದರೂ ಊಟ ಆದಮೇಲೆ ನೀವು 250 ml ಆಫ್ ವಾಟರ್ ಒಳಗಡೆ ಇದನ್ನು ಹಾಕ್ಕೊಂಡು ಅಬ್ಸರ್ವ್ ಆದಮೇಲೆ ನೀವು ಕುಡಿಬೋದು. 100% ರಿಸಲ್ಟ್ ಸಿಗುತ್ತೆ. ಕಂಟಿನ್ಯೂಯಸ್ ಆಗಿ ನೀವು 8 ವೀಕ್ಸ್ ಯೂಸ್ ಮಾಡಿದಾಗ ಟ್ರೈ ಮಾಡಿ, ನೀವು ಕೂಡ ಬೆಸ್ಟ್ ರಿಸಲ್ಟ್ನ ಪಡ್ಕೊಳ್ಳಿ. ಯಾರ್ಯಾರಿಗೆ ಈವನ್ ಸ್ಕಿನ್ ಟೋನ್ ಬೇಕು ಅನ್ನೋರು 16 ವರ್ಷದ ಮೇಲ್ಪಟ್ಟ ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಈ ರೀತಿಯಾಗಿ 20 ಕ್ಯಾಪ್ಸೂಲ್ಸ್ ಬರುತ್ತೆ. ನಾನು ತೊಗೊಂಡಿರೋದು ಸ್ಟ್ರಾಬೆರಿ ಫ್ಲೇವರು, ಲೆಮನ್ ಮತ್ತು ಸ್ಟ್ರಾಬೆರಿ ಎರಡು ಇರುತ್ತೆ. ಖಾಲಿ ಹೊಟ್ಟೆಗೆ ಮಾತ್ರ ಕುಡಿಬೇಡಿ, ತುಂಬ ಅಶ್ವಾಗುತ್ತೆ. ಯಾರೆಲ್ಲ ಈ ಶೀಕ್ ನ್ಯೂಟ್ರಿಕ್ಸ್ನ ಬಳಸ್ಬೋದು ಅಂತ ಅಂದರೆ ಯಾರೆಲ್ಲರಿಗೂ ಕೂಡ ಸ್ಕಿನ್ನು ನಮಗೆ ಹೆಲ್ದಿಯಾಗಿರಬೇಕು, ಮತ್ತು ಡಾರ್ಕ್ ಸ್ಪಾಟ್ನ ರೆಡ್ಯೂಸ್ ಮಾಡಬೇಕು, ಪಿಗ್ಮೆಂಟೇಷನ್ನ ರೆಡ್ಯೂಸ್ ಮಾಡಬೇಕು, ಈವನ್ ಸ್ಕಿನ್ ಟೋನ್ ಇರಬೇಕು, ಹಾಗೆಯೇ ಬ್ರೈಟ್ನೆಸ್ ಸ್ಕಿನ್ನು ಮತ್ತು ಗ್ಲೋಯಿಂಗ್ ಸ್ಕಿನ್ ಟೋನ್ ಬೇಕು ಅನ್ನೋರು ಇದನ್ನು ಯೂಸ್ ಮಾಡ್ಬೋದು. ಹಾಗೆ ಇದನ್ನ ಡೈರೆಕ್ಟಾಗಿ ಟ್ಯಾಬ್ಲೆಟ್ನ ತೊಗೊಳ್ಳೋ ಆಗಿಲ್ಲ, 250 ml ವಾಟರ್ ಒಳಗಡೆ ಹಾಕ್ಕೊಂಡೇ ನಾನು ತೋರಿಸಿದ್ನಲ್ಲ ಅದೇ ರೀತಿಯಾಗಿ ತೊಗೊಳ್ಬೇಕು. ಇದನ್ನು ಡೈರೆಕ್ಟಾಗಿ ತೊಗೊಳಂಗಿಲ್ಲ, ಮತ್ತು ಒಂದು ದಿನಕ್ಕೆ ಒಂದ್ರ ಮೇಲೆ ಎಕ್ಸ್ಟ್ರಾ ನೀವು ತೊಗೊಳೋಗಿಲ್ಲ, ದಿನಕ್ಕೆ ಒಂದು ಅನ್ನೋ ರೀತಿಯಲ್ಲಿ ಮಾತ್ರ ತೊಗೊಳ್ಬೇಕು, ಯಾವುದಾದ್ರೂ 1 ಟೈಮ್ ಮಾತ್ರ. ನಾನು ಈ ಶೀಕ್ ನ್ಯೂಟ್ರಿಕ್ ಸಪ್ಲಿಮೆಂಟ್ಗೆ ಕೊಡ್ತಿರೋಂಥ ಸ್ಟಾರ್ ರೇಟಿಂಗ್ ಬಂದು 5 ಸ್ಟಾರ್ ರೇಟಿಂಗ್. ಬಿಕಾಸ್ ಇದು ನಂಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಪರ್ಸ್ನಲಿ ನನಗೊಂದು ತುಂಬಾ ಇಷ್ಟ ಆಯಿತು. ಹಾಗಾಗಿ ಮತ್ತು ಇದನ್ನ ಅವರು ಹೇಳಿರೋದು 8 ವೀಕ್ಸ್ ಕರೆಕ್ಟಾಗಿ ಯೂಸ್ ಮಾಡಬೇಕು, ಅಂದರೆ 2 ಮಂತ್ಸು. ಇದನ್ನು ಕರೆಕ್ಟಾಗಿ ಬಿಡ್ದಂಗೆ ನಾವು ಯೂಸ್ ಮಾಡ್ತೀವಿ ಅಂತಂದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾವು 2 ದಿನ ಯೂಸ್ ಮಾಡಿ ಗ್ಯಾಪ್ ಕೊಟ್ಟು ಮತ್ತೆ ಯಾವಾಗಲೂ ಯೂಸ್ ಮಾಡೋದು ಆ ಥರ ಎಲ್ಲ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗಲ್ಲ. ಕಂಟಿನ್ಯೂಸ್ ಆಗಿ 2 ಮಂತ್ಸು ಇದನ್ನು 8 ವೀಕ್ಸ್ ಕರೆಕ್ಟಾಗಿ ಯೂಸ್ ಮಾಡ್ತು ಅಂತಂದರೆ ನಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನೀವು ಕೂಡ ಟ್ರೈ ಮಾಡಿ. ನೀವು ನನ್ನ ಬಿಫೋರ್ ಆ್ಯಂಡ್ ಆಫ್ಟರ್ ಕ್ಲಿಪ್ಪಿಂಗ್ನ ನೋಡ್ಬೋದು. ನನಗೂ ಕೂಡ ಅಲ್ಲಲ್ಲೇ ಡಾರ್ಕ್ ಸ್ಪಾಟ್ಸ್ ಆಗಿತ್ತು ಮತ್ತು ಡಾರ್ಕ್ ಸರ್ಕಲ್ ಕೂಡ ಆಗಿತ್ತು. ಅದೆಲ್ಲ ಕೂಡ ಕ್ಲಿಯರ್ ಆಗಿ ನನ್ನ ಸ್ಕಿನ್ ಕೂಡ ಇವಾಗ ಈವನ್ ಸ್ಕಿನ್ ಟೋನ್ ಆಗಿದೆ ಆ್ಯಂಡ್ ಹೆಲ್ದಿಯಾಗಿ ಕೂಡ ಇದೆ, ಥ್ಯಾಂಕ್ಸ್ ಟು ಶೀಕ್ ನ್ಯೂಟ್ರಿಕ್ಸ್. ಈ ಪ್ರಾಡಕ್ಟ್ನ ಎಲ್ಲಿ ಬೈ ಮಾಡ್ಬೋದು, ಹೇಗೆ ಬೈ ಮಾಡ್ಬೋದು ಅಂತಂದರೆ ನಿಮಗೆ ಅಮೆಝಾನ್, ಪರ್ಪಲ್, ನೈಕಾ ಇಲ್ಲೆಲ್ಲ ಕೂಡ ಸಿಗುತ್ತೆ. ಆದರೆ ಅವರ ಅಫಿಷಿಯಲ್ ವೆಬ್ಸೈಟ್, ಶೀಕ್ ನ್ಯೂಟ್ರಿಕ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿ ಹೋಗಿ ನನ್ನ ಕೂಪನ್ ಕೋಡ್ RNG10 ಯೂಸ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ 10% ಡಿಸ್ಕೌಂಟ್, ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ನೀವು ಆ್ಯಪ್ಗಳಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಸಿಗಲ್ಲ. ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಬೈ ಮಾಡಿದ್ರೆ ಮಾತ್ರ ನಿಮಗೆ 10% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಇವಾಗಲೇ ಹೋಗಿ ನಿಮಗೆ ಯಾರಿಗಾದ್ರೂ ಬೇಕು ಅಂತ ಅಂದರೆ ನೀವು ಕೂಡ ಇದನ್ನು ಬೈ ಮಾಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಪೇಷನ್ಸಿಂದ ಈ ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದ.